ಅವರು. ಸೊ ಆ ಟೈಮ್ ನ ತುಂಬಾ ಬೆಲೆ ಕೊಡ್ತಾರೆ ಅದಕ್ಕೆ. ಸೊ ಹಾಗಾಗಿ 6:30ಗೆ ಮಾಡ್ತಿದ್ವಿ. ರಿಷಬ್ ಅಂತೂ 4 o'clockಗೆ ಹೋಗಿ ಸೆಟ್ಟಲ್ ಕುತ್ಕೊಳ್ತಾ ಇದ್ರು. ಅವರೇ ರೈಟರ್, ಅವರೇ ಆಕ್ಟರ್, ಅವರೇ ಡೈರೆಕ್ಟರ್. ಸೊ ತುಂಬಾ ಬಿಗ್ ಅಂಡ್ ಆ ಸಿನಿಮಾನ ಅಲ್ಲೇ ಅವರೇ ಎಕ್ಸಿಕ್ಯೂಟ್ ಮಾಡ್ಬೇಕಾಗಿದ್ರಿಂದ ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು. ನಾನು ನನ್ನ ಕೈಯಲ್ಲಿ ಏನಾಗತ್ತೆ ಅಟ್ಲೀಸ್ಟ್ ಅವ್ರ ಬರ್ಡನ್ ನ ಕಡಿಮೆ ಮಾಡೋದಕ್ಕೆ ಏನಾಗತ್ತೆ ಆ ತರದ್ದು ಚಿಕ್ಕ ಪುಟ್ಟ. ಸಾವಿರಾರು ಕಲಾವಿದರ ಜೊತೆಗೆ ಕೆಲಸ ಮಾಡಿರುವಂತದ್ದು ಒಂದ್ ಕಡೆ ಒತ್ತಡ, ಮತ್ತೊಂದ್ ಕಡೆ ಹೇಗೆ ನಿಭಾಯಿಸ್ತೀರಿ ಅನ್ನೋಂಥದ್ದು. ಯಾಕಂದ್ರೆ ಕಾಂತಾರ ಸೆಟ್ ನಲ್ಲಿ ಆ ಕಾರ್ಡ್ನಲ್ಲಿ ಸಿಗುವಂತ ಸೊಪ್ಪಿಂದ ಹಿಡಿದು ಡಿಸೈನ್ ವರೆಗೂ ಹೇಗೆ ನಿಭಾಯಿಸಿದ್ರಿ? ಆಮೇಲೆ ನಾವು ಕೇಳಿದೀವಿ ಬಹಳ ಜನ ಈಗಲೂ ಆ ಕಾಡಿಗೆ ಹೋಗಿ ಆ ಸೊಪ್ಪನ್ನು ಹುಡುಕ್ತಿದಾರಂತೆ, ಸಿಗ್ತಿಲ್ವಂತೆ. ಅದನ್ನ ಒಂದ್ ಸ್ವಲ್ಪ ಹಿಂಡ್ಸಾರು ಕೊಡಿ, ಎಲ್ಲಿ ಸಿಗುತ್ತೆ ಏನ್ ಕತೆ ಅಂತ ಹೇಳಿ. ಸೊ ನಮ್ಗೂ ಗೊತ್ತಿಲ್ಲ, ಬಿಕಾಸ್ ರಿಷಬ್ ಅವರು 2 ಕಾಂತಾರದಲ್ಲಿ ತುಂಬಾ ಕಾಡು ಸುತ್ತಿಸಿದಾರೆ. ಸೊ ನಾವ್ ಇಲ್ಲಿಂದ ಹೊರಟಾಗ ಏನಂದ್ರೆ ಎಲ್ಲಾ ಟೀಮ್ ಒಂದೇ ಕಡೆ ಕುತ್ಕೊಂಡು ಆ ಡಿಸ್ಕಷನ್ ಆದಾಗ, ಆ ಕೆಲಸ ಆದಾಗ ಆ ಕಮ್ಯುನಿಕೇಶನ್ ಇರುತ್ತೆ. ಇವಾಗ ನನ್ಗೆ ಕಾಸ್ಟ್ಯೂಮ್ ತುಂಬಾ ಜನ ಹೇಳಿದ್ರು ಚೆನ್ನಾಗಿದೆ ಅಂತ, ಬಟ್ ಅದಕ್ಕೆ ರೀಸನ್ ಏನಂದ್ರೆ ನನ್ DOP ಅರವಿಂದ್ ಕಶ್ಯಪ್ ಅವ್ರ ಆಗಿರ್ಬೋದು, ಅವರ ಕ್ಯಾಮ್ರಾದ ಕೆಲಸ ಆಗಿರ್ಬೋದು, ಅದ್ರ ಜೊತೆಗೆ ನಂದು ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಬೆಂಗಳೂರು ಧರಣಿ ಟೀಮ್, ಅವರೆಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾರೆ. ನಾವೆಲ್ಲರೂ ಕೋಆರ್ಡಿನೇಷನ್ ಅಲ್ಲಿ ಇದ್ವಿ. ಎಲ್ಲರೂ ಒಂದು ಸಿಂಕ್ ಆಗ್ತಿತ್ತು, ಥಾಟ್ಸ್ ಆಗ್ಲಿ ಐಡಿಯಾಸ್ ಆಗ್ಲಿ. ಅಲ್ಲಿ ಏನ್ ಬರತ್ತೆ ಅದನ್ನ ಡಿಸ್ಕಸ್ ಮಾಡ್ಕೊಂಡು ಕುಂದಾಪುರ ಅಲ್ಲ ಎಲ್ಲರೂ ಸೆಟಲ್ ಆಗ್ಬಿಟ್ಟಿದ್ವಿ. ನಾನು ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲೇ ಸ್ಕೂಲ್ಗೆ ಹಾಕಿದ್ದೆ. ಸೊ ಅಲ್ಲಿನ ನಮ್ದೊಂದು ಬಿಗ್ ಪ್ರೊಡಕ್ಷನ್ ಬೇಸ್ ಇತ್ತು. ಪ್ರತಿಯೊಂದು ಕಾಂತಾರ ಅಲ್ಲಿ ನೀವ್ ಏನ್ ನೋಡ್ತಿದ್ದೀರಾ ಕಾಸ್ಟ್ಯೂಮ್ಸ್, ಅದು ಒಂದು ಥ್ರೆಡ್ ಕೂಡ ಅದರಲ್ಲಿ ಅಲ್ಲಿನೇ ಮಾಡಿರುವಂತದ್ದು. ಅಂದ್ರೆ ಯಾವ್ದೂನು ಎಲ್ಲೂ ತಂದು ಹಾಕಿರೋ ತರದ್ದೆಲ್ಲ ಏನೂ ಇಲ್ಲ, ಎಲ್ಲಾದು ಹ್ಯಾಂಡ್ ಕ್ರಾಫ್ಟೆಡ್. ಪ್ರತಿಯೊಂದೂ ನಾವು ಬೇರೆ ಬೇರೆ, ಅಂದ್ರೆ ಕುಂದಾಪುರ ಅಲ್ಲಿ ಏನು ಜಾಸ್ತಿ ಸಿಗದೆ ಇರೋದ್ರಿಂದ ನನಗೆ ಬೇರೆ ಪಾರ್ಟ್ ಆಫ್ ಇಂಡಿಯಾ ಎಲ್ಲಾ ಕಡೆನೂ ಟ್ರಾವೆಲ್ ಮಾಡಿ ತಗೊಂಡ್ ಬಂದು ಅದನ್ನೆಲ್ಲ ಒಂದ್ ಕಡೆಗೆ ಹಾಕಿ ಎಲ್ಲಾ ಆರ್ಟಿಸನ್ಸ್ ಹೊರಗಡೆಯಿಂದ ಯಾರು ಬೆಸ್ಟ್ ಸಿಗ್ತಾರೆ ಎಲ್ಲಾ ಫೀಲ್ಡ್ ಅಲ್ಲಿ ಅವ್ರನ್ನ ಕರ್ಕೊಂಡ್ ಬಂದು ನಿಮ್ಗೆ ಜ್ಯುವೆಲ್ರಿ ಆಗಿರ್ಬೋದು, ಫುಟ್ವೇರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ದು ಕಾಸ್ಟ್ಯೂಮ್ ಬೇಸ್ ಅಲ್ಲಿ ನಾವು ತಯಾರು ಮಾಡಿರೋಂಥದ್ದು. ಅದಾದ್ಮೇಲೆ ಒಂದಿಷ್ಟು ಟ್ರಯಲ್ ಅಂಡ್ ಎರರ್ ಎಲ್ಲ ಆಗಿದೆ. ನಮ್ ಕತೆಗೆ ಏನ್ ಬೇಕು, ಡೈರೆಕ್ಟರ್ಗೆ ಏನ್ ಬೇಕು, ಇಲ್ಲ ಲೊಕೇಶನ್ಗೆ ನಮ್ಗೆ ರೆಗ್ಯುಲರ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಏನಾಗತ್ತೆ ಅದನ್ನೆಲ್ಲದನ್ನು ತಲೆಯಲ್ಲಿ ಇಟ್ಕೊಂಡು ಡಿಸೈನ್ಸ್ ಮಾಡಿದೀವಿ. ನಂದೊಂದು ಟೀಮೇ ನನ್ನ ಜೊತೆಗೆ ವರ್ಕ್ ಮಾಡಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಷ್ಟೊಂದು ರಾತ್ರಿಗಳು, ಬೆಳಗ್ಗೆ 3 ಗಂಟೆಗೆ ಹೊರಟು 6 o'clockಗೆ 800 ಜನ, 1000 ಜನ. ಅದು ಲಾಸ್ಟ್ ಅಲ್ಲಿ ನಾವು ವಾರ್ ಮಾಡ್ಬೇಕಾದ್ರೆಲ್ಲ 2000+ ಪೀಪಲ್ ಇದ್ರು. ಅವ್ರ ಅಷ್ಟು ಜನಕ್ಕೆ ರಿಷಬ್ ಹಿಂದಿನ ದಿನ ಹೇಳಿದ್ರು, ಬೆಳಗ್ಗೆ ನನ್ಗೆ 6 o'clock ಫಸ್ಟ್ ಶಾಟ್ ತೆಗಿಬೇಕು, ನಂಬರ್ಸ್ ಎಷ್ಟು ಜನ ಇದಾರೆ ನನಗೆ ಗೊತ್ತಿಲ್ಲ, ಎಲ್ಲರೂ ರೆಡಿ ಆಗ್ಬಿಟ್ಟು ಸೆಟಲ್ ಇರ್ಬೇಕು ಅಂತ. ಆ ಸಕಲೇಶ್ಪುರ ಅಲ್ಲಿ ಶೂಟ್ ಮಾಡಿದ್ದು ಆ ಚಳಿಯಲ್ಲಿ. ಅಂದ್ರೆ ಲೈಕ್ ಅದು ಏನ್ ಹೇಳ್ತಾರಲ್ಲ, ಸಮ್ಟೈಮ್ ನಮಗೆ ಗೊತ್ತಿಲ್ಲದೆ ಆ ಟಾಸ್ಕ್ ಗಳು ಬಂದಾಗ ನಮ್ಮಲ್ಲಿ ಒಂದು ಶಕ್ತಿ ಇದೆ ಅಂತ ನಮ್ಗೆ ಕೆಲಸ ಮಾಡಿದ್ಮೇಲೆ ರಿಯಲೈಸ್ ಆಗತ್ತಲ್ಲ, ಹಾಗಾಗ್ಬಿಡ್ತು. ಬಿಕಾಸ್ ಯಾವತ್ತೂ ನಾನ್ ಅನ್ಕೊಂಡಿರ್ಲಿಲ್ಲ, ಬಿಕಾಸ್ ನಾನು ತುಂಬಾ ಚಿಕ್ಕ ಪುಟ್ಟ ಸಿನಿಮಾಗಳನ್ನ ಟೀಮೇ ಇಲ್ದೆ ಒನ್ ಮ್ಯಾನ್ ಆರ್ಮಿ ತರ ಆ ತರದ್ದೆಲ್ಲ ಮಾಡ್ಕೊಂಡ್ ಬಂದಿದ್ದೆ. ಫಸ್ಟ್ ಟೈಮ್ ಟೀಮ್ ಕಟ್ಟಿ ಒಂದು ಸಿನಿಮಾ ಮಾಡಿದ್ದು, ಇಷ್ಟು ದೊಡ್ಡ ಪ್ರಾಜೆಕ್ಟ್. ಬಟ್ ಬೆಳಗ್ಗೆ ಆ ಚಳಿಯಲ್ಲಿ ಹೋಗಿ 2000 ಜನಕ್ಕೂ ಕಾಸ್ಟ್ಯೂಮ್ ವಿತ್ ಆರ್ಮರ್, ಹೆಲ್ಮೆಟ್ ಎಲ್ಲದೂ ಇತ್ತು, ಹಾಗೆ ರೆಡಿ ಮಾಡಿದ್ದು. ಅದ್ರ ಜೊತೆಗೆ ಪಾಪ ಎಲ್ಲಾರು ಅಂದ್ರೆ ಆರ್ಟಿಸ್ಟ್ ಗಳೆಲ್ಲ ಬಂದ್ಬಿಟ್ರು ನಮಗೆ ಹೆಲ್ಪ್ ಮಾಡೋದಕ್ಕೆ. ಅದು ಒಂದು ನಾನು ಟೀಮ್ ಎಫರ್ಟ್, ಟೀಮ್ ಸ್ಟ್ರೆಂತ್ ಅಂದ್ರೆ ಅದು. ಅಂದ್ರೆ ಇದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಮಾತ್ರ ಲೆಟ್ ದೆಮ್ ಡೂ ಇಟ್ ತರದ್ದಿರ್ಲಿಲ್ಲ. 4 ಗಂಟೆಗೆ ಬಂದಾಗ ಅವ್ರೆಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದ್ರಿಂದ ನಾವು ಡೈರೆಕ್ಟರ್ ಹೇಳಿರೋ ತರ 6 o'clock ಎಲ್ಲರನ್ನೂ ರೆಡಿ ಮಾಡಿದ್ವಿ. ಸೊ ಅದೆಲ್ಲ ನೋಡಿದಾಗ ಖುಷಿ ಆಗತ್ತೆ. ಅಂದ್ರೆ ಸಮ್ ಟೈಮ್ ಲೈಫಲ್ಲಿ ಆ ಅವಕಾಶಗಳು ಬರಬೇಕು, ಆ ಅವಕಾಶಗಳ ಮೇಲೆ ನಮ್ಗೆ ನಾವು ಮಾಡೋ ಕೆಲಸದ ಮೇಲೆ ಆ ರೆಸ್ಪೆಕ್ಟ್ ಇರಬೇಕು, ಆಸಕ್ತಿ ಇರಬೇಕು. ಯಾವ್ದನ್ನು ಗ್ರಾಂಟೆಡ್ ಆಗಿ ತಗೊಳ್ದೆ ನಮ್ 100% ಎಫರ್ಟ್ ಹಾಕಿ ಮಾಡಿದಾಗ ಅದೊಂದು ಸಕ್ಸಸ್ ತಂದು ಕೊಡುತ್ತೆ ಅನ್ಸುತ್ತೆ. ಕಾಂತಾರ ಸಿನಿಮಾದ ಯಶಸ್ಸಿನ ನಂತರ ರಿಷಬ್ ಶೆಟ್ಟಿ ಅವರು ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಇರೋದು ಒಂದ್ ಕಡೆ ಆದ್ರೆ, ಯಾವ ರೀತಿ ರಿಷಬ್ ಶೆಟ್ಟಿ ಅವರು ಡಿವೈನ್ ಸ್ಟಾರ್ ಅದೇ ರೀತಿ ಪೊಲಿಟಿಕಲ್ ಸ್ಟಾರ್ ಆಗ್ತಾರ ಅನ್ನೋಂತ ಪ್ರಶ್ನೆ ಇದೆ. ಯಾಕಂದ್ರೆ ಕಾಂತಾರ ಆದ ನಂತರ ಅಮಿತ್ ಶಾ ಅವ್ರನ್ನ ಹೋಗಿ ಭೇಟಿ ಆದ್ರು, ಮೋದಿ ಅವ್ರನ್ನ ಭೇಟಿ ಆದ್ರು. ಅವರು ಆ ರೀತಿ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಕಡೆ ಯಾವ ರೀತಿ ಚರ್ಚೆಗಳು ಆಯ್ತು ಅಂತಂದ್ರೆ, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಬಿಜೆಪಿಯನ್ನ ಸೇರ್ತಾರ, ಪತಿಯ ನಿರ್ಧಾರಕ್ಕೆ ಪತ್ನಿ ಜೈ ಅಂತಾರ. ಇವನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಅಂತ? ಅಲ್ಲ, ಇದೆಲ್ಲ ನೋಡಿ ನಾವು ನಗ್ತಾ ಇದ್ವಿ. ಬಟ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಮಾಡ್ಬೇಕಾಗಿರೋ ಕೆಲಸಗಳು ತುಂಬಾ ಇದೆ ಅನ್ಸತ್ತೆ. ಅಂದ್ರೆ ನಮ್ಗೆ ಆ ದೇವರ ಆಶೀರ್ವಾದದಿಂದ ಲೈಫಲ್ಲಿ ಎಲ್ಲಾರ ಲೈಫಲ್ಲೂ ಒಂದಿಷ್ಟು ಒಳ್ಳೆ ಟೈಮ್ ಅಂತ ಇರತ್ತೆ. ಅವಾಗ ಒಂದಿಷ್ಟು ಒಳ್ಳೆ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರತ್ತೆ. ಅದನ್ನ
ಆ ಕೆಲಸಗಳನ್ನ ಮಾಡೋದ್ರ ಮೂಲಕ ನೀವು ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಡ್ತೀರಾ, ಜನ ನೆನ್ಪಿಟ್ಕೊಳ್ಳೋಂತ ಕೆಲಸಗಳನ್ನ ಎಷ್ಟು ಮಾಡ್ತೀರಾ ಅನ್ನೋದ್ರ